महाराष्ट्र सरकार बेळगावमध्ये महाराष्ट्र सीमा भवन उभारण्याच्या तयारीत असून याला कोणत्याही परिस्थितीत परवानगी देऊ नये अशी मागणी करत सोमवारी कर्नाटक रक्षण वेदिकेच्या कार्यकर्त्यांनी आंदोलन करून जिल्हाधिकाऱ्यांना निवेदन सादर केले। गेल्या 5 दशकांपासून बेळगावमधील कथित देशद्रोही MES नेते महाराष्ट्र सरकारचा वापर करून बेळगावमध्ये देशद्रोही कारवाया व दादागिरी करत असल्याचा आरोप करण्यात आला। ಇವತ್ತಿನ ದಿವಸ ಮನವಿ ಕೊಡಲು ಕಾರಣ ಏನೆಂದರೆ ಬೆಳಗಾವಿಯಲ್ಲಿ ಮರಾಠ ಗಡಿ ಭಾಗದ ಭವನ ಅಂತ ಹೇಳಿ ಪರ್ಮಿಷನ್ ಮರಾಠಿ ಅವರು ಕೇಳಿದಾರ। ಅದಕ್ಕಾಗಿ ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಯಾರು ಮರಾಠ ಗಡಿ ಭಾಗದ ಅಂತ ಹೇಳಿ ಭವನ ಅಂತ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿ ನಮ್ಮದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿ ಕೊಡ್ತಾ ಇದ್ದೀವಿ। ಯಾವುದೇ ಕಾರಣಕ್ಕೂ ಡಿಸಿ ಅವರಿಗೆ ಮನವಿ ಬಂದೈತೆ ಗೊತ್ತಿಲ್ಲ, ಬಂದ್ರೂ ಅದನ್ನು ಕ್ಯಾನ್ಸಲ್ ಮಾಡ್ಬೇಕಂತ ಹೇಳಿ ನಮ್ಮ ಕರ್ನಾಟಕ ಬೆಳಗಾವಿ ಜಿಲ್ಲೆಯಲ್ಲಿ ಮರಾಠಿ ಗಡಿ ಭಾಗ ಅಂತ ಹೇಳಿ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿ ನಮ್ಮದು ವಿನಂತಿ। ಭೂಪಾಲತ್ತು ಏನು ಬೆಳಗಾವಿಯ ಕೆಲವು MES ಪುಂಡ್ರು ಬೆಳಗಾವಿಯಲ್ಲಿ ಗಡಿ ಭಾಗದ ಬೆಳಗಾವಿಯಲ್ಲಿ ಮರಾಠಿಗರು ಮತ್ತು ಕನ್ನಡಿಗರು ಅನ್ಯೋನ್ಯವಾಗಿದ್ರೂ ಕೂಡ ಪ್ರೀತಿ ಸೌಹಾರ್ದತೆಯಿಂದ ಬಾಳ್ತಾ ಇದ್ರೂ ಕೂಡ MES ನವರು ಮತ್ತೆ ಬಂಡತನವನ್ನ ತೋರ್ಸಕ್ ಹೊಟ್ಟಿದ್ದಾರೆ। ಯಾಕಂದ್ರೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಗಡಿ ವಿಚಾರ ಪ್ರಾರಂಭ ಇರುವಾಗ ಈ MES ನ ಪುಂಡ್ರು ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಗಡಿ ಭವನವನ್ನ ನಿರ್ಮಿಸಬೇಕು ಅಂತಕ್ಕಂತ ಹುನ್ನಾರಕ್ಕೆ ಕೈ ಹಾಕಿದ್ದಾರೆ। ಗೌಪ್ಯವಾಗಿ ನಡೀತಕ್ಕಂತ ಕೆಲಸ ಗೌಪ್ಯವಾಗಿರಬಾರದು, ಯಾವುದೇ ಕಾರಣಕ್ಕೂ ಉಚ್ಚ ನ್ಯಾಯಾಲಯದಲ್ಲಿ ಗಡಿ ವಿಚಾರ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ವಿಚಾರ ಇರೋದ್ರಿಂದ ಬೆಳಗಾವಿಯಲ್ಲಿ ನಿರ್ಮಿಸೋದಕ್ಕೆ ಹೊಂಟಂತ MES ನ ಪುಂಡ್ರ ಒಂದು ಮಹಾರಾಷ್ಟ್ರ ಗಡಿ ಭವನ ಏನಿದೆ ಅದು ಯಾವುದೇ ಕಾರಣಕ್ಕೂ ಆಗಬಾರದು ಅಂತಕ್ಕಂತ ನಿಲುವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬನ್ನ ತೆಗೆದುಕೊಂಡಿದೆ। ಹಾಗಾಗಿ ಮಾನ್ಯ ನಮ್ಮ ದೀಪಕ್ ಗುಡುಗನಟ್ಟಿ ಅವರು ಪ್ರವಾಸದಲ್ಲಿ ಇರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ದಶರಾ ಶಂकर बनोशी ಅಂತೇಳಿ जिल्हा प्रधान ಕಾರ್ಯದರ್ಶಿ। बेळगावमध्ये महाराष्ट्र सीमा भवन उभारण्यास परवानगी देऊ नये असा ठाम आग्रह आंदोलनकर्त्यांनी धरला। कृष्णा कांबळे, KMM मराठी, बेळगाव।